ಪುತ್ತೂರು ತಾಲೂಕಿನ ಎರಡನೇ ಪ್ರಮುಖ ಪಟ್ಟಣವಾಗಿರುವಂತಹ ಉಪ್ಪಿನಂಗಡಿಯಲ್ಲಿ ಕಸ ವಿಲೇವಾರಿ, ಅವ್ಯವಸ್ಥೆ, ಟ್ರಾಫಿಕ್ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಯಾವುದೇ ವಿಚಾರಕ್ಕೆ ಸ್ಪಂದಿಸದೆ ಮೌನಾಚರಣೆ ಮಾಡ್ತಾ ಇದೆ. ಸಾರ್ವಜನಿಕರ ಆರೋಗ್ಯ ಹಾಗೂ ಬದುಕಿನ ಹಿತದೃಷ್ಟಿಯಿಂದ ತಕ್ಷಣ ಈ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಗ್ರಾಮ ಪಂಚಾಯತ್ ಕ್ರಮ ಕೈಗೊಳ್ಳಬೇಕು ಎಂದು ಉಪ್ಪಿನಂಗಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಆಗ್ರಹಿಸಿದೆ. ಸಂಘದ ಅಧ್ಯಕ್ಷ ಪ್ರಶಾಂತ್ ಡಿಕೋಸ್ತಾ ಮತ್ತು ಕಾರ್ಯದರ್ಶಿ ಯೂನಿಕ್ ಅಬ್ದುಲ್ ರೆಹಮಾನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆದಾಯ ಇರುವ ಗ್ರಾಮ ಪಂಚಾಯತ್ಗಳಲ್ಲಿ ಒಂದಾಗಿದೆ. ಆದರೆ ಇಲ್ಲಿನ ಕಸ ವಿಲೇವಾರಿಯ ಅವ್ಯವಸ್ಥೆಯಿಂದ ಜನತೆಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗ್ತಾ ಇದೆ. ಇಲ್ಲಿನ ಬಸ್ ನಿಲ್ದಾಣದ ಪರಿಸರ ಮತ್ತು ಅಂಗಡಿ ಮುಂಗಟ್ಟುಗಳ ಪಕ್ಕದಲ್ಲಿಯೇ ತ್ಯಾಜ್ಯ ಕೊಳೆತು ನಾಡ್ತಾ ಇದೆ. ಈ ದುರ್ವಾಸನೆ ಒಂದು ಕಡೆಯಾದ್ರೆ ಮತ್ತೊಂದೆಡೆ ಸೊಳ್ಳೆ ಉತ್ಪಾದನೆಯ ತಾಣವಾಗಿ ಪರಿವರ್ತಿತವಾಗ್ತಾ ಇದೆ. ಪವಿತ್ರವಾದ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಇಲ್ಲಿನ ಸಂಗಮ ಸ್ಥಾನವನ್ನ ಅಪವಿತ್ರಗೊಳಿಸುವ ನಿಟ್ಟಿನಲ್ಲಿ ಕೊಳೆತ ತ್ಯಾಜ್ಯಗಳನ್ನ ನೇತ್ರಾವತಿ ನದಿಗೆ ಎಸೆಯಲಾಗ್ತಾ ಇದೆ. ಪೇಟೆಯ ತ್ಯಾಜ್ಯ ನೀರನ್ನ ನೇರವಾಗಿ ನದಿಗೆ ಬಿಡಲಾಗ್ತಾ ಇದೆ. ಇದರಿಂದ ಪರಿಸರ ಹಾಗೂ ಕುಡಿಯುವ ನೀರಿನ ಮೂಲವಾದ ನೇತ್ರಾವತಿ ಮಾಲಿನ್ಯಗೊಳ್ತಾ ಇದೆ. ಇದಕ್ಕೆ ತಕ್ಷಣ ವೈಜ್ಞಾನಿಕ ಕ್ರಮಗಳ ಮೂಲಕ ಗ್ರಾಮ ಪಂಚಾಯತ್ ತಡೆ ಹಾಕಬೇಕು ಎಂದು ಅವರು ಒತ್ತಾಯಿಸಿದರು. ಹಿಂದೆ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿ ಈಗ ತಾಲೂಕಿನ ಮುಖ್ಯ ಪಟ್ಟಣವಾಗಿದ್ದು, ಪ್ರಸ್ತುತ ಸದಾಕಾಲ ಟ್ರಾಫಿಕ್ ಸಮಸ್ಯೆ ಜನತೆಯನ್ನ ಕಾಡ್ತಾ ಇದೆ. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಪ್ರತಿದಿನವೂ ವಾಹನಗಳ ದಟ್ಟಣೆಯಿಂದ ಓಡಾಟಕ್ಕೆ ಸಮಸ್ಯೆಯಾಗ್ತಾ ಇದೆ. ಗಾಂಧಿ ಪಾರ್ಕ್ ಬಳಿಯಿಂದ ಆರಂಭಗೊಳ್ಳುವ ಮುಖ್ಯ ರಸ್ತೆಯಲ್ಲಿ ಸದಾಕಾಲ ಟ್ರಾಫಿಕ್ ಜಾಮ ಉಂಟಾಗ್ತಾ ಇದೆ. ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಇದೇ ಮಾರ್ಗವಾಗಿ ಹೋಗೋದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ. ಉಪ್ಪಿನಂಗಡಿ ಬಸ್ ನಿಲ್ದಾಣದಲ್ಲಿ ಪುತ್ತೂರು ಎಪಿಎಂಸಿ ರೈತರ ಅನುಕೂಲಕ್ಕಾಗಿ ಕಟ್ಟಡವೊಂದನ್ನು ನಿರ್ಮಿಸಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿತ್ತು. ಆದರೆ ಪ್ರಸ್ತುತ ಈ ಕಟ್ಟಡ ರೈತರ ಪಾಲಿಗೆ ದೊರೆಯದೆ ಇತರ ವ್ಯಾಪಾರಸ್ಥರ ಪಾಲಾಗಿದೆ. ಉಪ್ಪಿನಂಗಡಿ ಆರಕ್ಷಕ ಠಾಣೆ ಪುತ್ತೂರು ಡಿವೈಎಸ್ಪಿ ಕಚೇರಿಯ ಅಧೀನಕ್ಕೆ ಒಳಪಟ್ಟಿದ್ದು, ಉಪ್ಪಿನಂಗಡಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರಿನ ಬದಲಿಗೆ ಈಗ ಈ ಠಾಣೆಯನ್ನ 24 ಕಿಲೋಮೀಟರ್ ದೂರದ ಬೆಳ್ತಂಗಡಿ ಡಿವೈಎಸ್ಪಿ ಕಚೇರಿ ಅಧೀನಕ್ಕೆ ಒಳಪಡಿಸಲಾಗಿದೆ. ಇದರಿಂದ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಬೆಳ್ತಂಗಡಿಗೆ ಅಲೆದಾಡುವಂತಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಿನಂಗಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಶಬೀರ್ ಕೆಂಪಿ ಮತ್ತು ಸದಸ್ಯ ಇರ್ಷಾದ್ ಯುಟಿ ಉಪಸ್ಥಿತರಿದ್ದರು. ಇವರಿಗೆ ನಮ್ಮ ವರ್ತಕ ಸಂಘದವರು ಮನವಿ ಕಟ್ಟುವ ಮುಖಾಂತರ ಅವರಿಗೆ ಒಂದು ತಳ್ಳುವ ಗಾಡಿಯ ಮೂಲಕ ಅವರಿಗೆ ವ್ಯಾಪಾರಕ್ಕೆ ಪರವಾನಗಿ ಕೊಡಬೇಕು ನಮ್ಮ ಒಂದು ಬೇಡಿಕೆ. ಮತ್ತು ಉಪ್ಪಿನಂಗಡಿ ಪೇಟೆಯಾದ್ಯಂತ ತೀವ್ರ ಟ್ರಾಫಿಕ್ ಜಾಮ್ ಸಮಸ್ಯೆ, ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಮಿತಿ ಮೀರಿದೆ. ಇದರಿಂದಾಗಿ ಸರಕು ಸಾಗಾಟ ವಾಹನಗಳು ಸರಿಯಾದ ಸಮಯಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಇದು ವ್ಯಾಪಾರದ ವಹಿವಾಟಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆಯುತ್ತಿರುವ ನಿಧಾನಗತಿ ಸರ್ವಿಸ್ ರಸ್ತೆ ಇದು ಬಹಳ ಆತಂಕಕಾರಿಯಾಗಿದೆ. ತುಂಬ ವರ್ಷ ಆಯಿತು, ಇನ್ನೂ ಕೂಡ ಬಹಳ ಅವರು ಸರಿಯಾದ ಅವರಲ್ಲಿ ಇದು ವರ್ಕರ್ಸ್ ಇಲ್ಲ, ಅವರಲ್ಲಿ ಮತ್ತು ಬೇಕಾದ ಅದನ್ನು ಮಿಕ್ಸ್ ಮಾಡೋ ಮಿಲ್ಲರ್ಸ್ ಇಲ್ಲ, ಮಿಷನರಿ ಇಲ್ಲ. ಈ ಸಮಸ್ಯೆ ಅವರು ಹೇಳ್ತಾ ಇದ್ದಾರೆ. ಆದರೆ ಇದು ಈಗ ಮಾಡಿ ನಮಗೆ ಉಪ್ಪಿನಂಗಡಿಗೆ ಒಂದು ವೆಹಿಕಲ್ ಬರುವಾಗ ಈ ಸರ್ವಿಸ್ ಸರಿ ಇಲ್ಲದೆ ಎಲ್ಲ ವೆಹಿಕಲ್ ಜಾಮ್ ಆಗ್ತದೆ. ಒಂದು 5 ನಿಮಿಷ ಜಾಮ್ ಆದರೆ ಈ ಉಪ್ಪಿನಂಗಡಿ 1 ಗಂಟೆ ಬ್ಲಾಕ್ ಆಗುವಂಥ ವ್ಯವಸ್ಥೆ. ಇದು ಕೂಡ ಇದರ ಒಂದು ಸರಿಪಡಿಸುವ ರೀತಿಯಲ್ಲಿ ತಾವು ಅದನ್ನು ಪತ್ರಿಕೆ ಮುಖಾಂತರ ಪ್ರಕಟಿಸಬೇಕು ವಿನಂತಿಸ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತು ಸೂಚನಾ ಫಲಕಗಳ ಕೊರತೆ, ಹೆದ್ದಾರಿಯಲ್ಲಿ ಸರಿಯಾದ ಮಾರ್ಗದರ್ಶಿ ಮತ್ತು ಸೂಚನಾ ಫಲಕ ಇಲ್ಲದೆ ಹೊರಗಿಂದ ಬರುವ ವಾಹನ ಚಾಲಕರು ಉಪ್ಪಿನಂಗಡಿ ಪೇಟೆಗೆ ಬರುವಾಗ ಗೊಂದಲಿಡುತ್ತಿದ್ದಾರೆ. ಇದು ಅಪಘಾತಗಳಿಗೂ ಕಾರಣವಾಗುತ್ತಿದೆ. ತಿರುವುಗಳು, ವೇಗ ಮಿತಿ ಮತ್ತು ಪ್ರಮುಖ ಸ್ಥಳಗಳ ಬಗ್ಗೆ ಸ್ಪಷ್ಟವಾದ ಮತ್ತು ಅಗತ್ಯ ಸೂಚನಾ ಫಲಕವನ್ನು ಅಳವಡಿಸುವ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಒಂದು ಉಪ್ಪಿನಂಗಡಿಯಲ್ಲಿ ಒಂದು 5-6 ದಿಕ್ಕಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಇದೇ ರೀತಿ ಆಗ್ತಾಯಿದೆ. ಯಾಕೆಂದರೆ ಒಂದು ಗೊತ್ತಾಗ್ತಾ ಇಲ್ಲ, ಸೂಚನಾ ಫಲಕ ಇಲ್ಲ, ಒನ್ ವೇ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತದೆ, ಎಲ್ಲಿಂದ ಬಂದು ಎಲ್ಲಿಗೆ ಹತ್ತಬೇಕಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಒಂದು ಸೂಚನಾ ಫಲಕ ಇಲ್ಲದೆ ತುಂಬ ಕಷ್ಟ ಆಗ್ತಾಯಿದೆ. ಇದರ ಬಗ್ಗೆ ಎಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ.